ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಆಗಬಹುದು. ಹಾಗಾದ್ರೆ ಏನಿದು ಪ್ರಕರಣ? ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾಜಿ ಸಿಎಂ ಬಿಎಸ್ವೈಗೆ ಪೋಕ್ಸೋ ಕೇಸ್ ಕಂಟಕ. ಜಾಮೀನು ರಹಿತ ಬಂಧನಕ್ಕೆ ಕೋರ್ಟ್ ಅಸ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ ಕಂಟಕವಾಗಿದೆ. ಜಾಮೀನು ರಹಿತ ಬಂಧನ ವಾರಂಟ್ ಜಾರಿಯಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಬಿಎಸ್ವೈನ ಸಿಐಡಿ ಬಂಧಿಸುವ ಸಾಧ್ಯತೆ ಇದೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿ ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ಬಿಎಸ್ವೈ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಸಿಐಡಿ ತನಿಖೆ ನಡೆಸುತ್ತಿತ್ತು. ಇದೀಗ ಬೆಂಗಳೂರಿನ 1ನೇ ತ್ವರಿತಗತಿ ಕೋರ್ಟ್ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ. ಹಾಗಾದ್ರೆ ಏನಿದು ಕೇಸ್ ಅನ್ನೋದನ್ನ ನೋಡೋದಾದ್ರೆ, ಏನಿದು ಕೇಸ್? ಮಾರ್ಚ್ 14ರಂದು ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ. ಲೈಂಗಿಕ ದೌರ್ಜನ್ಯ ಆರೋಪಿಸಿದ ಬಾಲಕಿ ತಾಯಿ. ಕೇಸ್ ದಾಖಲಾಗ್ತಿದ್ದಂತೆ ಬಿಎಸ್ವೈ ವಿಚಾರಣೆ. ನಂತರ ಎಸ್ಐಟಿ ರಚನೆ ಮಾಡಿದ್ದ ರಾಜ್ಯ ಸರ್ಕಾರ. 3 ತಿಂಗಳಾದರೂ ಪೋಕ್ಸೋ ಕೇಸ್ನಲ್ಲಿ ಬೆಳವಣಿಗೆ ಇಲ್ಲ. ಈ ಕುರಿತು ರಿಟ್ ಅರ್ಜಿ ಸಲ್ಲಿಸಿದ ಸಂತ್ರಸ್ತೆಯಣ್ಣ. ಇಷ್ಟು ದಿನ ಆದರೂ ಯಡಿಯೂರಪ್ಪ ಬಂಧನ ಆಗಿಲ್ಲ. ಬಾಲಕಿ ಹಾಗೂ ಬಿಎಸ್ವೈ ಧ್ವನಿ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ. ದೂರುದಾರರ ಪರ ವಕೀಲ ಬಾಲನ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದರು. ಏನು ತಪ್ಪು ಏನು ಹೇಳ್ತಾರಲ್ಲ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು, ನೀರು ಕುಡಿಲೇಬೇಕು. ಅದು ಇದನ್ನ ಒಪ್ಕೊಳ್ಳ ಏನ್ ಸಮಾಜ ಎಲ್ಲೂ ಹೋಗ್ತಾ ಇದೆ. ಒಂದು ಎಕ್ಸ್ ಚೀಫ್ ಮಿನಿಸ್ಟರ್, ಒಂದು ಪ್ರಭಾವಿ 80-85 ವಯಸ್ಸಾಗಿರೋರು, ಅವ್ರ ಮನೆಗೆ ಒಂದು 17-16 ವಯಸ್ಸು ಹುಡುಗಿ ಹೋದ್ರೆ ಇಂಥದ್ದು ನಡೀತಾ ಇದೆ. ಇದನ್ನ ಕೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸಂಬಂಧಪಟ್ಟಂತ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕಾಗಿತ್ತು, ಮಾಜರ್ ಮಾಡಬೇಕಾಗಿತ್ತು, ರಿಕವರ್ ಮಾಡಬೇಕಾಗಿತ್ತು. ಇದು ಒಂದು. ಎರಡನೇದು. ಮೂರನೇದು, ಇಮಿಡಿಯೇಟ್ ಆಗಿ ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಬಂಧಿಸಿ ತನಿಖೆ ಕೈಗೊಂಡು ಅವ್ರ ಹೇಳಿಕೆಯನ್ನು ಪಡೆಯುವಂತ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಕಾನೂನು ಹೇಳ್ತದೆ. ಹಾಗಾಗಿ ಕಾನೂನನ್ನ ಈ ಕೇಸ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಪಾಲಿಸದೇ ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಇದೊಂದು ರಾಜಕೀಯ ಷಡ್ಯಂತ್ರ. ರಾಹುಲ್ ಗಾಂಧಿ ಕೋರ್ಟ್ಗೆ ಬಂದಿದ್ದಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ಮನಸ್ಥಿತಿ ಕುಗ್ಗಿಸಲು ಈ ಕೆಲಸ ಮಾಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ. ಇದು ಏಕಾಏಕಿ 2-3 ದಿನದಲ್ಲಿ ಗೌರವಿತ ರಾಹುಲ್ ಗಾಂಧಿ ಅವ್ರನ್ನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. DCM CM ಸಾಹೇಬ್ರನ್ನ ಈ BJP ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು, ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು. ಅದಾದಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ. ಅಥವಾ ಇವು ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಾಚಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಕಷ್ಟಕ್ಕೆ ಸಿಲುಕಿದ್ದು ಬಿಎಸ್ವೈಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ವೈ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೃತಜ್ಞತಾ ಸಭೆಯಲ್ಲಿ ನೋವಿನಿಂದ ಮಾತನಾಡಿದ್ದಾರೆ ಬಿವೈ ರಾಘವೇಂದ್ರ. ಸಂಸದರು ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡುವ ವಾತಾವರಣ ಇಲ್ಲ ಇವತ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ. ಕೃತಜ್ಞತಾ ಸಭೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪು ಸಂದೇಶ ಕೊಡೋದಕ್ಕೆ ಎಲ್ಲಾ ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತ ತುಂಬಾ ನೋವಿನಿಂದ ಮಾತನಾಡಿದ್ದಾರೆ. ಸಾಗರ, ಭದ್ರಾವತಿ, ಇವತ್ತು ಶಿವಮೊಗ್ಗ, ಈ ರೀತಿ ಒಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದು. ನನ್ನನ್ನು ಸನ್ಮಾನ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ. ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡೋಂಥ ವಾತಾವರಣ ಇಲ್ಲ. ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶೀರ್ವಾದದಿಂದ
ನನ್ನ ಮನೇಲಿ ನಾವು ಹೋಳಿಗೆ ಊಟ ಇಲ್ಲಿ ಹೋದರೆ ನಿಮಗೆ ಹೋಳಿಗೆ ಊಟ ಹಾಕ್ಬೇಕು ನನ್ನ ಕರ್ತವ್ಯ ಅಂತ ನಾನು ಇಲ್ಲಿ ಬಂದಿದ್ದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ. ತುಂಬ ಸಂತೋಷ. ಇಷ್ಟು